ನಮಸ್ಕಾರ. ಬನ್ನಿ ನಾವು ಇವತ್ತು ಕೇರಳದ ಡಿಶ್ ಪತ್ತಲ್ ಮತ್ತು ಕಡಲೆಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ. ಈಗ ಪತ್ತಲ್ ಮಾಡಲಿಕ್ಕೆ ನಾನಿಲ್ಲಿ 1 ಗ್ಲಾಸ್ ಕುಸಲಕ್ಕಿ ತೊಗೊಂಡಿದ್ದೀನಿ, 3/4 ಗ್ಲಾಸ್ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಉಗುರು ಬಿಸಿ ನೀರಲ್ಲಿ ರಾತ್ರಿ ಇಡೀ ನೆನೆಯೋಕೆ ಹಾಕೋಣ. ಬೆಳಿಗ್ಗೆ ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ತೊಳೆದು ಬಿಸಿನೀರಲ್ಲಿ ನೆನೆಯೋಕೆ ಹಾಕೋಣ. ಈಗ ಕುಸಲಕ್ಕಿಗೆ ಉಗುರು ಬಿಸಿ ನೀರು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ತೊಳೆದಿರೋ ದೋಸೆ ಅಕ್ಕಿಗೆ ನೀರು ಸೇರಿಸ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇದು ಉಗುರು ಬಿಸಿ ಮಾತ್ರ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ನೋಡಿ, ಕುಸಲಕ್ಕಿ ಈ ಥರ ಆಗಿದೆ ನೆಂದು. ಇದು ದೋಸೆ ಅಕ್ಕಿ ಈ ಥರ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ಇದನ್ನ ಸೋರಕ್ಕೆ ಹಾಕೋಣ. ಅರ್ಧ ಗಂಟೆ ಬಿಟ್ಟು ತರಿ ರುಬ್ಕೊಳ್ಳೋಣ. ಈಗ ಈ ಥರ ಸೊಪ್ಪು ಸೋರಕ ಪಾತ್ರೆಯಲ್ಲಿ ಕುಸಲಕ್ಕಿ ಮತ್ತು ದೋಸೆ ಅಕ್ಕಿನ ಸೋರಕ್ಕೆ ಹಾಕಿದ್ದೀನಿ. ಅರ್ಧ ಗಂಟೆ ಬಿಟ್ಟರೆ ನೀರೆಲ್ಲ ಸೋರಿದ ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ ಈ ಥರ ಡ್ರೈ ಆಗಿರಬೇಕು. ಈಗ ಇದಕ್ಕೆ ಕುಸಲಕ್ಕಿನೂ ಮತ್ತು ದೋಸೆ ಅಕ್ಕಿನ ಹಾಕಿ ತರಿ ರುಬ್ಕೊಳ್ಳೋಣ. ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು, ಡ್ರೈಯಾಗಿ ರುಬ್ಕೋಬೇಕು, ಇಷ್ಟು ಸಣ್ಣಗೆ ರುಬ್ಕೋಬೇಕು. ಇದಕ್ಕೀಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲನೂ ರುಬ್ಕೊಳ್ಳೋಣ. ಈಗ ಈ ಥರ ತರಿ ಎಲ್ಲ ರುಬ್ಕೊಂಡ್ಮೇಲೆ ಇದಕ್ಕೆ ಈಗ ಕಾಯಿ, ಈರುಳ್ಳಿ, ಅನ್ನ, ಸ್ವಲ್ಪ ಉಪ್ಪು ಸೇರಿಸಿ ರುಬ್ಕೊಳ್ಳೋಣ. ಈಗ ಇದನ್ನ ಪೇಸ್ಟ್ ಥರ ರುಬ್ಕೊಂಡ್ಮೇಲೆ ಇದಕ್ಕೆ ಹಾಕಿ ರೊಟ್ಟಿ ಥರ ಕಲಿಸ್ಕೊಳ್ಳೋಣ. ಈಗ ಜೊತೆಗೆ ಕಾಳು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ನೋಡಿ, ಈಗ ತೊಳ್ಕೊಂಡಿರೋ ಕಾಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಜೊತೆಗೆ ರುಬ್ಬಿರೋ ಮಸಾಲೆನೂ ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈಗ ಇದನ್ನ ರೊಟ್ಟಿ ಥರ ಕಲಿಸ್ಕೊಳ್ಳೋಣ. ಈಗ ಇದನ್ನ ಕಲಿಸ್ಕೊಳ್ಳೋಣ, ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈಗ ಈ ಥರ ಕಲಿಸ್ಕೋಬೇಕು. ಇದೊಂದು 5 ನಿಮಿಷ ಬಿಟ್ಟರೆ ಗಟ್ಟಿ ಆಯ್ತದೆ. ಇದನ್ನ ಹಿಂಗೆ ಕಲಿಸಿ ಒಂದು ಅರ್ಧ ಗಂಟೆ ಇಟ್ಟ ಮೇಲೆ ತಟ್ಟಿ ಎಣ್ಣೆಗೆ ಹಾಕೋಣ. ನೋಡಿ, ಈ ಥರ ಗಟ್ಟಿಯಾಗಿದೆ. ಈಗ ಈ ಥರ ಉಂಡೆ ತಗೊಂಡು, ಇಷ್ಟು ಸ್ವಲ್ಪ ಉಂಡೆ ತಗೊಂಡು ಈಗ ಸಣ್ಣದಾಗಿ ತಟ್ಕೋಬೇಕು. ಈ ಥರ ತಟ್ಕೋಬೇಕು, ಇಷ್ಟು ದಪ್ಪ ಇರಬೇಕು. ಈ ಥರ ತಟ್ಕೋಬೇಕು. ಈಗ ಇದನ್ನ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ, ಈಗ ಇದನ್ನ ಹಾಕ್ಕೊಳ್ಳೋಣ. ನೋಡಿ, ಇದು ಈಗ ಉಬ್ಬಿದೆ. ಇದು ಮಡಚಿ ಹಾಕೊಳ್ಳೋಣ, ತಿರುಗಿಸಿ ಹಾಕೊಳ್ಳೋಣ. ನೋಡಿ, ಈ ಥರ ಉಬ್ಬಿ ಬಂದಿದೆ. ಇದೀಗ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕೀಗ. ನೋಡಿ, ಇದು ಆಗಿದೆ. ಈಗ ನೋಡಿ, ಇದು ಆಗಿದೆ. ಇದೇ ಥರದ್ದು ಇನ್ನೊಂದು ಮಾಡೋದನ್ನ ನೋಡೋಣ.
ಇದು ಐ ಫ್ಲೇಮ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನ. ನೋಡಿ ಇದು ಆಗಿದೆ ಈಗ. ಅಲ್ಲಿಗೆ ಕಾಂಬಿನೇಷನ್ ಅಂದರೆ ಕಡಲೆಕಾಳು ಸಾರು. ಈಗ ಕಡಲೆಕಾಳು ಸಾರು ಮಾಡಲಿಕ್ಕೆ ಕಡಲೆಕಾಳನ್ನ ರಾತ್ರಿ ನೆನೆಯಕ್ಕೆ ಹಾಕಿದ್ದೀನಿ. ಈಗ ಇದ್ರದ್ದು ಸಾರು ಮಾಡೋಣ ಬನ್ನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಒಂಚೂರು. ಈಗ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಈಗ ಕಡಲೆಕಾಳು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಹಾಗೆ ಬೆಂದರೆ ಬೇಗ ಕುಕ್ಕರಲ್ಲಿ ವಿಷಲ್ ಹಾಕಿದ್ರೆ ಬೇಗ ಬೇಯ್ತದೆ. ಈಗ ಇದು ಆಗಿದೆ, 5 ನಿಮಿಷ ಆಗಿದೆ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಉಪ್ಪು ಹಾಕೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸ್ಕೊಳ್ಳೋಣ. ಸಾರಿಗೆ ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಕಡಲೆಕಾಳು ಬೆಂದಿರೋದಕ್ಕೆ ಸೇರಿಸ್ಕೊಂಡು ಒಂದು ವಿಷಲ್ ಹಾಕ್ಕೊಳ್ಳೋಣ. ಇದು ಕಡಲೆಕಾಳು 2 ವಿಷಲ್ ಆಗಿದೆ. ಈಗ ರುಬ್ಬಿದ ಮಸಾಲೆ ಸೇರಿಸ್ಕೊಂಡು ಒಂದು ವಿಷಲ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ. ನೋಡಿ ಕಡಲೆಕಾಳು ಸಾರು ಆಗಿದೆ. ನೋಡಿ ಕಡಲೆಕಾಳು ಸಾರು ಆಗಿದೆ. ಈಗ ಕಡಲೆಕಾಳು ಸಾರನ್ನ ಹಾಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಪತ್ತಲ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.